ಇದರ ಮಧ್ಯೆ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಡಿಸಿಎಂ ಮಾಡಿದ್ದು ನಾನೇ ಎಂಬ ಸಿದ್ದರಾಮಯ್ಯ ಅವರ ಹೇಳಿಕೆ ಭಾರೀ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಪರಮೇಶ್ವರರನ್ನ ಡಿಸಿಎಂ ಮಾಡಿದ್ ನಾನೇ ಎಂದಿದ್ದಾರೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ನನ್ನ ಸಿಎಂ ಮಾಡೋಕೆ ವರಿಷ್ಠರಿಗೆ ಹೇಳಿದ್ರು. ಅವರ ಸಲಹೆಯನ್ನ ಹೈಕಮಾಂಡ್ನವರು ಪರಿಗಣಿಸಲಿಲ್ಲ. ಡಿಸಿಎಂ ಮಾಡುವ ವೇಳೆ ಬಹಳ ಜನರ ಹೆಸರು ಬರ್ತಾ ಇತ್ತು. ಆಗ ಸಿದ್ದರಾಮಯ್ಯ ಅವರು ಪರಮೇಶ್ವರ್ಗೆ ಮಾತ್ರ ಡಿಸಿಎಂ ಸ್ಥಾನ ಕೊಡಿ ಅಂತ ಹೇಳಿದ್ರು. ಅದನ್ನ ನನ್ನ ಬಳಿಯೂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಹಾಗಾಗಿ ನಿನ್ನೆ ಗಾಂಧಿ ಭವನದಲ್ಲಿ ನಡೆದಂತಹ ಒಳ ಮೀಸಲಾತಿ ಕುರಿತಂತಹ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವರು ಪರಮೇಶ್ವರ್ನ ಡಿಸಿಎಂ ಮಾಡಿದ್ ನಾನೇ ಅಂತ ಹೇಳಿರೋ ಮಾತಿನಲ್ಲಿ ಸತ್ಯ ಇದೆ ಎಂದಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಆ ಮೂಲಕ ನಿನ್ನೆಯ ಸಿದ್ದರಾಮಯ್ಯ ಅವರ ಹೇಳಿಕೆ ಏನ್ ಸಂಚಲನವನ್ನ ಕ್ರಿಯೇಟ್ ಮಾಡಿದ್ಯೋ ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಸ್ತವ್ರು ಯಾರು ಪರಮೇಶ್ವರ್ಗೆ? ನಾನು ಕೈಲಿ ಮಾಡಬೇಕು ಅಂತಿದ್ರು. ಒಬ್ಬರಿಗೆ ಮಾಡಬೇಕು ಅಂತ ಹೇಳಿ ಮಾಡಿಸಿದವ್ರು ಯಾರು? ಒಳಗಡೆ ಏನ್ ನಡೆದಿದೆ ಅಂತೇಳಿ ನಮಗೇನು ಗೊತ್ತಿಲ್ಲ. ಒಂದಂತೂ ನಿಜ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾಡಬೇಕು ಪರಮೇಶ್ವರನ ಅಂತ ಹೇಳಿ ನಾನು ರಾಜೀನಾಮೆ ಕೊಡುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮಾಡಬೇಕು ಪರಮೇಶ್ವರ್ಗೆ ಅಂತ ಹೇಳಿದ್ದೀನಿ ಅಂತ ಹೇಳಿ ನಮಗೆಲ್ಲ ಹೇಳಿದ್ರು. ಅದನ್ನ ಹೈಕಮಾಂಡ್ನವರು ಕನ್ಸಿಡರ್ ಮಾಡಲಿಲ್ಲ. ಆದರೆ ಉಪಮುಖ್ಯಮಂತ್ರಿ ಮಾಡುವಂತ ಸಂದರ್ಭದಲ್ಲಿ ಅವರು ಬಹಳಷ್ಟು ಜನ ಮಾಡಬೇಕು ಹಾಗೆ ಅಂತೇಳಿ ಕೇಳ್ತಾ ಇದ್ದಾರೆ. ಅದರಲ್ಲಿ 1-2 ಮಾಡಬಹುದು ಹಾಗೆ ಅಂತೇಳಿ ಚರ್ಚೆ ಆಗ್ತಾ ಇದ್ದಿದ್ದು ನನಗೆ ಗೊತ್ತಿದ್ದದ್ದು. ಆ ಒಳಗಡೆ ಬಹುಶಃ ಸಿದ್ದರಾಮಯ್ಯನವರು ಕೂಡ ಇಲ್ಲ ಪರಮೇಶ್ವರಿಗೆ ಮಾಡಬೇಕು ಅಂತೇಳಿ ನನ್ನ ಹತ್ರನೂ ಹೇಳಿದರು. ನಾನು ಹೇಳಿದ್ದೇನೆ, ಒಂದೇ ಮಾಡಬೇಕು ಅಂತ ಹೇಳಿದ್ದೇನೆ ಅಂತ ಹೇಳಿದರು. ಹಾಗಾಗಿ ಅವ್ರು ಹೇಳಿದ್ರಲ್ಲಿ ಸತ್ಯ ಇದೆ ಅಂತ ಅಂದ್ಕೊಳ್ತೀನಿ. ನಿನ್ನೆ ಗಾಂಧಿ ಭವನದಲ್ಲಿ ನಡೆದಂತಹ ಒಳ ಮೀಸಲಾತಿ ಕುರಿತ ವಿಚಾರ ಸಂಕಿರಣದಲ್ಲಿ ಸಿದ್ದರಾಮಯ್ಯ ಅವರು ಭಾಗಿಯಾಗಿದ್ದಾಗ ಆಕ್ಚುಲಿ ಯಾವ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿದ್ರು ಸಿದ್ದರಾಮಯ್ಯ ಅವರು ಅಂದ್ರೆ, ಕೆಳಗಡೆ ಕೂತಿದ್ದಂತಹ ಸಭಿಕರಲ್ಲಿ ದಲಿತ ಸಿಎಂ ಮಾಡೋದಕ್ಕೆ ನೀವು ಹೋರಾಟ ಮಾಡಬೇಕು ಅನ್ನುವಂಥ ಒಂದು ಕೂಗು ಕೇಳುತ್ತೆ. ಅದನ್ನ ಕೇಳ್ತಾ ಇದ್ದ ಹಾಗೆ ಸಿದ್ದರಾಮಯ್ಯ ಅವರು ಗರಂ ಆಗ್ಬಿಡ್ತಾರೆ. ನಾನು ಹೋರಾಟ ಮಾಡದ, ನೀವು ಎಲ್ಲ ಹೋರಾಟ ಮಾಡಬೇಕು ಅಂತಾರೆ. ಅದಾದ ನಂತರ ಪ್ರಶ್ನೆ ಮಾಡ್ತಾರೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಡಿಸಿಎಂ ಮಾಡಿದ್ಯಾರು? ಹೈಕಮಾಂಡ್ ಮುಂದೆ 3-4 ಹೆಸರುಗಳ ಪ್ರಸ್ತಾಪ ಇತ್ತು. ಆದ್ರೆ ಇಲ್ಲ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಬ್ಬರೇ ಡಿಸಿಎಂ ಆಗಬೇಕು ಅಂತ ಹೇಳಿದವ್ ನಾನು ಅನ್ನುವಂಥ ಮಾತನ್ನ ಸಿದ್ದರಾಮಯ್ಯ ಅವರು ಹೇಳಿದ್ರು. ಅವರ ಮಾತಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.